ತಲಪಾಡಿ, ಕೆಸಿ ರೋಡು ಹಾಗೆ ಕೋಟೆಕಾರು ಬೀರಿ ಈ ಪ್ರದೇಶದಲ್ಲಿ ವ್ಯಾಪಾರ ಮಾಡುವಂತಹ ಸುಮಾರು 25 ವರ್ಷಗಳಿಂದ ಹೆದ್ದಾರಿ ಬದಿಯಲ್ಲಿ ವ್ಯಾಪಾರ ಮಾಡುವಂತಹ ಬಡ ಬೀದಿ ವ್ಯಾಪಾರಿಗಳಿಗೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಏನು ಇವತ್ತು ತೆರವುಗೊಳಿಸಲಿಕ್ಕಾಗಿ ನೋಟಿಸ್ ಅನ್ನು ಜಾರಿ ಮಾಡಿದ್ದಾರೆ. ಈ ನೋಟಿಸು ಜಾರಿ ಮಾಡಿರ್ತಕ್ಕಂಥದ್ದು ತೀರಾ ಕಾನೂನು ಬಾಹಿರ ಅಂತ ನಾವು ಹೇಳಲಿಕ್ಕೆ ಬಯಸ್ತೀವಿ. ಯಾಕಂತ ಹೇಳಿದ್ರೆ ಬೀದಿ ವ್ಯಾಪಾರಿಗಳಂತಂದ್ರೆ ಅವರು ಏನೋ ದೊಡ್ಡ ಉದ್ಯಮಿಗಳಲ್ಲ, ಬಡ ವ್ಯಾಪಾರಿಗಳು ದಿನನಿತ್ಯದ ಹೊಟ್ಟೆಪಾಡಿಗಾಗಿ ಬೀದಿ ವ್ಯಾಪಾರವನ್ನ ಮಾಡಿಕೊಂಡು ಬದುಕ್ತಾ ಇರುವಂತವರು. ಅವರ ಬದುಕು ಹಕ್ಕಿನ ಮೇಲೆ ದಾಳಿ ಮಾಡುವಂತದ್ದು ಈ ದೇಶದ ಸಂವಿಧಾನ ಹೇಳ್ತದೆ, ಈ ದೇಶದ ಕಾನೂನು ಹೇಳುವಂತದ್ದು ಪ್ರತಿಯೊಬ್ಬ ನಾಗರಿಕನ ಬದುಕು ಹಕ್ಕನ್ನ ಕಸಿಲಿಕ್ಕೆ ಯಾರಿಗೂ ಕೂಡ ಅಧಿಕಾರ ಇಲ್ಲ. ಬದುಕು ಹಕ್ಕನ್ನ ಕಸಿತಕ್ಕಂಥ ಕೆಲಸವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಇವತ್ತು ಮಾಡಿರ್ತಕ್ಕಂಥ ಕ್ರಮ ಕೇವಲ ಒಂದು ನಾಗರಿಕನ ಬದುಕು ಹಕ್ಕಿನ ಉಲ್ಲಂಘನೆ ಮಾತ್ರ ಅಲ್ಲ. ಭಾರತ ದೇಶದಲ್ಲಿ ಇದೀಗ ಜಾರಿಯಲ್ಲಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಸ್ಥರ ಜೀವನೋಪಾಯ ಸಂರಕ್ಷಣೆ ಮತ್ತು ನಿಯಂತ್ರಣ ಕಾಯ್ದೆ 2014 ಏನಿದೆ ಮತ್ತು ಕರ್ನಾಟಕ ಬೀದಿ ವ್ಯಾಪಾರ ಅಧಿನಿಯಮಗಳು 2019ರ ಸ್ಪಷ್ಟ ಉಲ್ಲಂಘನೆಯನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡಿರುವಂತದ್ದು ಕಾಣ್ತಾ ಇದೆ. ಇವತ್ತು ತಲಪಾಡಿ, ಕೆಸಿ ರೋಡು, ಕೋಟೆಕಾರು, ಬೀರಿ, ತೊಕ್ಕೊಟ್ಟು ಈ ಪರಿಸರದಲ್ಲಿ ವ್ಯಾಪಾರ ಮಾಡುವಂತಹ ಬೀದಿ ವ್ಯಾಪಾರಿಗಳು ಯಾರಿಗೂ ಕೂಡ ಶ್ರೀಮಂತರಿಲ್ಲ, ಬಡವರು, ಅತ್ಯಂತ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂಥವರು ಮತ್ತು ಯಾವುದೇ ರೀತಿಯಾದಂತಹ ಕೌಶಲ್ಯ ಇಲ್ಲದಂತಹವರು, ಶಿಕ್ಷಣದಿಂದ ವಂಚಿತರಾದಂತಹವರು, ಬಡವರು ವ್ಯಾಪಾರ ಮಾಡಿ ಬದುಕ್ತಾ ಇದ್ದಾರೆ. ಅವರ ಹೊಟ್ಟೆಗೆ ಹೊಡಿತಕ್ಕಂಥ ಕೆಲಸವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡ್ತಾ ಇದೆ. ಇದು ಸರಿಯಾದ ಕ್ರಮವಲ್ಲ. ಇವತ್ತು ಸ್ಪಷ್ಟವಾಗಿ ನಾಗರಿಕನ ಬದುಕು ಹಕ್ಕನ್ನ ಕಸಿಯುವಂತ ಕೆಲಸವನ್ನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮಾಡ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳ ಕಾನೂನುಗಳನ್ನ ಗಾಳಿಗೆ ತೂರಿ ಅವರನ್ನ ಎತ್ತಂಗಡಿ ಮಾಡತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲಾ ಘಟಕಕ್ಕೆ ನಿಜವಾಗಿ ಕ್ಷೋಭೆ ತರುವುದಿಲ್ಲ. ನೀವು ಮಾಡಲಿಕ್ಕೆ ಇರತಕ್ಕಂಥ ಅನೇಕ ಕೆಲಸಗಳು ಇನ್ನೂ ಬಾಕಿ ಇದೆ. ಇವತ್ತು ಎಂಕ್ರೋಚ್ಮೆಂಟ್ ಹೆಸರಿನಲ್ಲಿ, ಅತಿಕ್ರಮಣದ ಹೆಸರಿನಲ್ಲಿ ನೀವು ಕಾರ್ಯಾಚರಣೆ ಮಾಡಬೇಕಾದ್ರೆ ನೀವು ಬಲಾಢ್ಯರ ವಿರುದ್ಧ ಮಾಡಿ. ಬಲಾಢ್ಯರು ಈ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಜಾಗವನ್ನು ಎಷ್ಟನ್ನು ಕಬಳಿಸಿದ್ದಾರೆ ಅವರ ವಿರುದ್ಧ ಮಾಡಿ. ಅದನ್ನು ಬಿಟ್ಟು ಇವತ್ತು ಬಡವರ ಮೇಲೆ ಇವತ್ತು ಬ್ರಹ್ಮಾಸ್ತ್ರವನ್ನು ಬಳಕೆ ಮಾಡುವಂತದನ್ನ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ಅವರಿಗೆ ನಮ್ಮ ಅಹವಾಲನ್ನು ಸಲ್ಲಿಸಿದ್ದೇವೆ. ಇವತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರು ಮತ್ತೆ ಈ ಬಡ ಬೀದಿ ವ್ಯಾಪಾರಿಗಳ ವಿರುದ್ಧ ಕಾರ್ಯಾಚರಣೆಗೆ ಮುಂದಾದರೆ ಖಂಡಿತವಾಗಿ ನಾವು ಒಂದು ಸಮರಧೀರ ಹೋರಾಟವನ್ನ ನಾವು ಕಟ್ತೇವೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ವಿರುದ್ಧ ನಾವು ಹೋರಾಟವನ್ನ ನಡೆಸ್ತೇವೆ. ಅದಕ್ಕೆ ಅವಕಾಶವನ್ನು ಮಾಡಿಕೊಡಬಾರದು. ಇವತ್ತು ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿ ನಮ್ಮ ಬೀದಿ ವ್ಯಾಪಾರಿಗಳು, ಬಡವ ಬೀದಿ ವ್ಯಾಪಾರಿಗಳು ಇವತ್ತು ಭೇಟಿ ಮಾಡಿ ಅವರ ಅಹವಾಲನ್ನ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಕೂಡ ಒಂದು ಮಾನವೀಯತೆಯಿಂದ ಸ್ಪಂದಿಸುವಂತಹ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ನಾವು ನಾಳಿದ್ದು ಇದೇ ಗುರುವಾರ ನಾವು ಸಭೆಯನ್ನ ಮಾಡಿ ಎಲ್ಲ ಈ ಜಪ್ಪಿನ ಮೊಗರಿಂದ ಹಿಡಿದು ನಮ್ಮ ತಲಪಾಡಿ ಟೋಲ್ ಗೇಟ್ ವರೆಗಿನ ಎಲ್ಲ ಬೀದಿ ಬೇರೆ ವ್ಯಾಪಾರಿಗಳನ್ನ ಸೇರಿಸಿ ಇದೇ ಗುರುವಾರದಂದು ನಾವು ಮೀಟಿಂಗ್ ಅನ್ನು ಮಾಡ್ತಾ ಇದ್ದೇವೆ, ಸಮಾವೇಶ ಮಾಡ್ತಾ ಇದ್ದೇವೆ. ಆ ಸಮಾವೇಶದಲ್ಲಿ ಮುಂದಿನ ಹೋರಾಟದ ದಿನಾಂಕವನ್ನು ನಾವು ತೀರ್ಮಾನ ಮಾಡ್ತೇವೆ. ಈ ಸಂದರ್ಭದಲ್ಲಿ ಮತ್ತೆ ನಾವು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಬೀದಿ ವ್ಯಾಪಾರಿಗಳನ್ನ ಮುಟ್ಟತಕ್ಕಂಥ ಕೆಲಸವನ್ನು ನೀವು ಮಾಡಬಾರದು. ಬೀದಿ ವ್ಯಾಪಾರಿಗಳನ್ನ ಮುಟ್ಟಿರುವಂತಹ ಕೆಲಸ ಮಾಡಿದರೆ ಇಡೀ ಜಿಲ್ಲೆಯ ಬೀದಿ ವ್ಯಾಪಾರಿಗಳು ಹೋರಾಟ ಮಾಡ್ತಾರೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ.